ಗುಡ್ ಮಾರ್ನಿಂಗ್. ನಮಸ್ಕಾರ ಕರ್ನಾಟಕ. ಬೈರ್ತಿ ಬಸವರಾಜಣ್ಣ ದೇಶ ಬಿಟ್ಟೇನಾದ್ರೂ ಓಡೋದ್ರೇನಣ್ಣ ಹೀಗಂತ ಒಂದು ಪ್ರಶ್ನೆ ಈಗ ಕಾಡಲು ಆರಂಭಿಸಿದೆ. ಹೈಕೋರ್ಟ್ಗೆ ತನ್ನ ವಿರುದ್ಧ ಇದ್ದಂತ ಕೊಲೆ ಕೇಸನ್ನ ಸ್ಕ್ವಾಶ್ ಮಾಡಲು ಅಪ್ರೋಚ್ ಮಾಡಿದ MLA ಬೈರ್ತಿ ಬಸವರಾಜ್ ಅವರಿಗೆ ನ್ಯಾಯಾಲಯ ಒಂದು ರೀತಿಯಲ್ಲಿ ತಿರಸ್ಕಾರ ಮಾಡಿ ಹೈಕೋರ್ಟ್ ಅವರ ವಿರುದ್ಧ ಇದ್ದಂತ ಕೊಲೆ ಕೇಸದ ಆರೋಪಿಗೆ ಯಾವುದೇ ರಿಲೀಫ್ ಕೊಡದೆ ಕೋಕಾ ಆಕ್ಟ್ ಅನ್ನ ಸಡಿಲಗೊಳಿಸಿ ಮಿಕ್ಕಿದ ಕೊಲೆ ಕೇಸನ್ನ ಇದೇ MLA ಬೈರ್ತಿ ಬಸವರಾಜ್ ಅವರ ಮೇಲೆ ನೀವು ಹೋಗಿ ಸೆಷನ್ ಕೋರ್ಟ್ಗೆ ಅಪ್ರೋಚ್ ಮಾಡಿ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಆದೇಶ ಮಾಡಿದ್ರೆ ಶನಿವಾರ MLA ಬಸವರಾಜ್ ಅವರು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಈಗ ಸೆಷನ್ ಕೋರ್ಟ್, ಬೆಂಗಳೂರಿನ ಸೆಷನ್ ಕೋರ್ಟ್ MLA ಬೈರ್ತಿ ಬಸವರಾಜ್ಗೆ ಬೇಲ್ ಅನ್ನ ರಿಜೆಕ್ಟ್ ಮಾಡಿದೆ. ಬಲ್ಲ ಮೂಲಗಳ ಪ್ರಕಾರ ಬೈರ್ತಿ ಬಸವರಾಜ್ ದೇಶ ಬಿಟ್ಟೇನಾದ್ರೂ ಓಡೋದ್ರ ಅನ್ನೋ ಒಂದು ಪ್ರಶ್ನೆಗೆ ಕರ್ನಾಟಕ ಪೊಲೀಸರು ಉತ್ತರ ಕೊಡಬೇಕಾಗಿದೆ. ಕಾರಣ ಯಾಕೆ ಅಂತಂದ್ರೆ ಒಂದಷ್ಟು ಇನ್ಫಾರ್ಮೇಶನ್ ಪ್ರಕಾರ ಈ ಕರ್ನಾಟಕ ಪೊಲೀಸರೇ ಅಂಡ್ MLA ಬೈರ್ತಿ ಬಸವರಾಜನ್ನ ಪ್ಲೇನ್ ಹತ್ಸಿ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಇದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ನಿಮಗೆ ಗೊತ್ತಿದೆ ಈ ಕರ್ನಾಟಕ ಪೊಲೀಸರು ಎಷ್ಟು ಭ್ರಷ್ಟರು ಅಂತ ನಿಮಗೆ ಗೊತ್ತಿದೆ. ಈ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಇಲಾಖೆ MLA ಬೈರ್ತಿ ಬಸವರಾಜನ್ನ ವಿದೇಶಕ್ಕೆ ಓಡೋಗ್ಲಿಕ್ಕೆ ಸಹಾಯ ಮಾಡಿದ್ರೆ ಅದನ್ನೇನು ನಾವು ನಂಬಲ್ಲ ಅಂತ ಹೇಳಲಿಕ್ಕಾಗಲ್ಲ. ಕಾರಣ ಯಾಕೆ ಅಂತಂದ್ರೆ ಒಂದಷ್ಟು ಕಾರಣಗಳು ಕೂಡ ಇದೆ. ಒಂದು, ಈ MLA ಬೈರ್ತಿ ಬಸವರಾಜ್ ಕಾಂಗ್ರೆಸ್ MLA ಆಗಿದ್ದವರು, ಸಿದ್ದರಾಮಯ್ಯನವ್ರಿಗೆ ತುಂಬಾ ಕ್ಲೋಸ್ ಆಗಿದ್ದಂತ ಬೈರ್ತಿ ಬಸವರಾಜು, ಆಮೇಲೆ ಹೆಬ್ಬಾಳದ ಶಾಸಕ ಹಾಗೂ ಮಂತ್ರಿ ಬೈರ್ತಿ ಸುರೇಶ್ಗೆ ತುಂಬಾ ಕ್ಲೋಸ್ ಆಗಿರೋದ್ರಿಂದ ಸಿದ್ದರಾಮಯ್ಯ ಮತ್ತೆ ಮಿನಿಸ್ಟರ್ ಬೈರ್ತಿ ಸುರೇಶ್ ಅವರು ಪೊಲೀಸ್ ಇಲಾಖೆಗೆ ಹೇಳಿ ಅರೆಸ್ಟ್ ಮಾಡಬೇಡಿ ಅಂತ ಅವರ ಕೈಯನ್ನ ಕಟ್ಟಾಕಿ ಈಗ ಬೈರ್ತಿ ಬಸವರಾಜ್ MLA ಬೈರ್ತಿ ಬಸವರಾಜ್ ಕೊಲೆ ಕೇಸಲ್ಲಿ ಆರೋಪಿಯಾಗಿರುವಂತ MLA ಬೈರ್ತಿ ಬಸವರಾಜ್ ಅವರನ್ನ ವಿದೇಶಕ್ಕೆ ಪ್ಲೇನ್ ಅಲ್ಲಿ ಆರ್ಸಕ್ಕೆ ಪೊಲೀಸರು ಸಹಾಯ ಮಾಡಿದ್ದಾರೆ ಅಂತ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. This is the genuine case of dereliction of duties. Okay, ಗೆಣಸ್ಕಿ ಪೊಲೀಸ್ ಅವ್ರಿಗೆ ಸಂಬಳ ಕೊಡೋದು ಗೆಣಸ್ ಕೀಳಕ್ಕಲ್ಲ. ಒಬ್ಬ ಆರೋಪಿ ಮೇಲೆ ಈಗ ಆ ಬಿಕ್ಲು ಶಿವ ಕೇಸಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೆ ಈ MLA ಬೈರ್ತಿ ಬಸವರಾಜ್ ಕೈಗೆ ಸಿಕ್ಕಿಲ್ಲ. ಈಗ ಹೈಕೋರ್ಟ್ ಸಹ ನಿಮಗೆ ನಾವು ಆಂಟಿಸಿಪೇಟರಿ ಬೇಲ್ ಕೊಡಕ್ಕಾಗಲ್ಲ, ಆಮೇಲೆ ನಿಮ್ಮನ್ನ ಸ್ಕ್ವಾಶು ಮಾಡಕ್ಕಾಗಲ್ಲ ಅಂತೇಳಿ ಕೋಕಾ ಆಕ್ಟ್ ಅನ್ನ ತೆಗೆದುಬಿಟ್ಟು ಈಗ ಸೆಂಡ್ ಟು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಕಳಿಸಿದ್ರು. ಆಂಟಿಸಿಪೇಟರಿ ಬೇಲ್ ಅನ್ನ ಡಿಸ್ಟ್ರಿಕ್ಟ್ ಕೋರ್ಟ್ MLA ಬೈರ್ತಿ ಬಸವರಾಜ್ಗೆ ನಿರಾಕರಣೆ ಮಾಡಿದೆ. ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತಂದ್ರೆ MLA ಬೈರ್ತಿ ಬಸವರಾಜು ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದವರು, ಸಿದ್ದರಾಮಯ್ಯನವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಗುರ್ಸ್ಕೊಂಡಂತ ಬೈರ್ತಿ ಬಸವರಾಜು, ಆಮೇಲೆ ಹೆಬ್ಬಾಳದ ಶಾಸಕ ಹಾಗೂ ಮಂತ್ರಿ ಬೈರ್ತಿ ಸುರೇಶ್ ಅವರ ಸಂಬಂಧಿಕ ಆದ್ರಿಂದ ಬೈರ್ತಿ ಸುರೇಶ್ ಮತ್ತೆ ಸಿದ್ದರಾಮಯ್ಯನವರು ಪೊಲೀಸ್ ಅವ್ರಿಗೆ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೈರ್ತಿ ಬಸವರಾಜು ಮಂಗಳೂರಿಂದನೋ ಅಥವಾ ಪೂನಾಯಿಂದನೋ ವಿದೇಶಕ್ಕೆ ಓಡೋಗಿದ್ದಾರೆ. ಅಂದ್ರೆ ಅರೆಸ್ಟ್ ಇಂದ ತಪ್ಪಿಸ್ಕೊಳಕ್ಕೆ ಎಲ್ಲಿವರೆಗೂ ಕೋರ್ಟ್ ಬೇಲ್ ಕೊಡಲ್ಲೋ ಅಲ್ಲಿವರೆಗೂ ನಾವು ಪರಪ್ಪನಗಾರಿಗೆ ಹೋಗಲ್ಲ, CID ಅವ್ರ ಮುಂದೆ ಹಾಜರಾಗಲ್ಲ. ಅಲ್ಲಿ ನೋಡ್ರಿ, ಒಬ್ಬ ಮಿನಿಸ್ಟ್ರು, ಒಬ್ಬ MLA ಪೊಲೀಸ್ ಅವ್ರನ್ನ ತಪ್ಪಿಸ್ಕೊಂಡು ಓಡೋತಾನೆ ಅಂತಂದ್ರೆ ಆಮೇಲೆ ಅದೇ ಪೊಲೀಸರು, ಯಾವ ಪೊಲೀಸರು ರೀ, ಇದು ನಮ್ಮನೆಗೆ ಮುತ್ತು ಯಾವುದೋ ಒಂದು ನಾನು ವಿಡಿಯೋ ಮಾಡಾಕ್ದೆ ಅಂತ ವಾರಂಟ್ ಎತ್ಕೊಂಡು, ಸರ್ಚ್ ವಾರಂಟ್ ಎತ್ಕೊಂಡು ಮನೆಗೆ ನುಗ್ಗದ ಇವನು ಯಾರೋ ಈ ಕೊಡಗೇಲಿ ಇನ್ಸ್ಪೆಕ್ಟರ್ ಪೊಲೀಸ್. ಈ ಕರ್ನಾಟಕ ಪೊಲೀಸರು ನಿಮ್ಮಂತವ್ರ ಮನೆಗೆ ನುಗ್ಗಿದರೆ ನಾವು ಏನು ಅಪರಾಧ ಮಾಡಿರಲ್ಲ. ಕೊಲೆ ಕೇಸಲ್ಲಿ ಇರುವಂತ ಕೊಲೆ ಕೇಸಿನ ಆರೋಪಿ MLA ಬೈರ್ತಿ ಬಸವರಾಜನ್ನ ವಿದೇಶಕ್ಕೆ ಪ್ಲೇನ್ ಅಲ್ಲಿ ಕುಣಿಸಿ ಕಳ್ಸವ್ರೆ ಕರ್ನಾಟಕ ಪೊಲೀಸರು. ಮತ್ತೆ ಕರ್ನಾಟಕದ ಪೊಲೀಸರು ಕೆಲಸ ಮಾಡ್ತಾ ಇರೋದು
ಸಿಎಂ ಸಿದ್ದರಾಮಯ್ಯ ಅವರಿಗೆ ತುಂಬಾ ಆಪ್ತ. ಸಿಎಂ ಸಿದ್ದರಾಮಯ್ಯನಿಗೆ MLA ಬಸವರಾಜು ತುಂಬಾ ಆಪ್ತ. ಇರೋದು ಬಿಜೆಪಿ ಸರ್ಕಾರ, ಬಿಜೆಪಿ ಪಾರ್ಟಿಯಲ್ಲಾದ್ರೂ ಸಿದ್ದರಾಮಯ್ಯನಿಗೆ ತುಂಬಾ ಕ್ಲೋಸು. ಮತ್ತೆ ಹೆಬ್ಬಾಳ ಶಾಸಕನಾದಂತ ಬೈರ್ತಿ ಸುರೇಶ್ ಅವರ ಸಂಬಂಧಿ ಆದ್ರಿಂದ ಬೈರ್ತಿ ಸುರೇಶ್ ಮತ್ತೆ ಸಿದ್ದರಾಮಯ್ಯನವರು MLA ಬಸವರಾಜನ್ನ ಪೊಲೀಸ್ ಇಲಾಖೆಯಿಂದ ಕಾಪಾಡ್ತಾ ಇದ್ದಾರೆ. ಆಮೇಲೆ ಸಿಎಂ ಸಿದ್ದರಾಮಯ್ಯನವರು MLA ಬಸವರಾಜನ್ನ ಅರೆಸ್ಟ್ ಮಾಡದಿದ್ದಂಗೆ ಅಡ್ಡ ಬೀಳ್ತಾ ಇದ್ದಾರೆ. ಬೈರ್ತಿ ಸುರೇಶ್ ಸಹ ಅರೆಸ್ಟ್ ಮಾಡದಿದ್ದಂಗೆ ಪೊಲೀಸರಿಗೆ ತಾಕೀತು ಮಾಡಿದ್ದಾರೆ ಅಂತ ಬಲ್ಲ ಮೂಲಗಳು ಗೊತ್ತಾಗ್ತಾ ಇದೆ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಬೈರ್ತಿ ಬಸವರಾಜು ವಿದೇಶಕ್ಕೆ ಹಾರಿದ್ದಾರೆ. ಪೊಲೀಸರು ವಿದೇಶಕ್ಕೆ ಪ್ಲೇನಲ್ಲಿ ಕುಣಿಸಿ ಕಳಿಸಿದ್ದಾರೆ. ನೋಡ್ರಿ ಹೆಂಗಿದೆ ಕತೆ. MLAಗಳ ಮೇಲೆ, ಮಿನಿಸ್ಟರ್ಗಳ ಮೇಲೆ ಬಂತು ಅಂತಂದ್ರೆ, ಅದು ಮರ್ಡರ್ ಕೇಸ್ ಬಂತು ಅಂತಂದ್ರೆ ವಿದೇಶಕ್ಕೆ ಪೊಲೀಸರೇ ಕುಂಡಿಸ್ ಕಳಿಸ್ತಾರೆ. ಆಮೇಲೆ ಇದಕ್ಕೆ ವೆಚ್ಚ ಆಗಿರೋ ದುಡ್ಡು ಮತ್ತೆ ಇದು ಅಂತಂದ್ರೆ ಪೊಲೀಸ್ ಇಲಾಖೆಯವರು ಸುಮಾರು 25 ಕೋಟಿ ಇಸ್ಕೊಂಡು MLA ಬಸವರಾಜನ ಕೊಲೆ ಆರೋಪಿ ಒತ್ತಿರುವಂತ MLA ಬಸವರಾಜನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ ಮಾಹಿತಿ ಇದೆ. ದಿಸ್ ಇಸ್ ವಾಟ್ ದ ಲೇಟೆಸ್ಟ್ ನ್ಯೂಸ್. ರಿಯಲಿ ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ನಮ್ಮಂತವ್ರು ನಾವು ಸುಮ್ಮನೆ ವಿಡಿಯೋ ಮಾಡಾಕಿದಕ್ಕೆ ಈ ಬೇವರ್ಸಿ ಪೊಲೀಸರು FIR ಮಾಡಿ ನಮ್ಮನೆ ನುಗ್ತಾರೆ. ಅದೇ ಒಬ್ಬ MLA ಬೈರ್ತಿ ಬಸವರಾಜನ್ನ ಪ್ಲೇನ್ ಹತ್ತಿ ವಿದೇಶಕ್ಕೆ ಕಳಿಸ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಐ ಥಿಂಕ್ ಸಿಎಂ ಈಸ್ ಆನ್ಸರಬಲ್. ಸಿಎಂ ಅವ್ರ ಮೇಲೆ ಆರೋಪ ಇದೆ, ಸಿಎಂ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಇದೆ. ನಿಮ್ಮ ಶಿಷ್ಯ ಅಂತೆ, ನಿಮ್ಮ ಗಡಿಲ್ ಪಳಗದಂತ ಇವನು ಯಾರನ್ನ ಬೈರ್ತಿ ಬಸವರಾಜ MLA ಇನ್ನೇ ನಿಮ್ಮ ಪಾರ್ಟಿನಲ್ಲಿ ಗುರ್ಸ್ಕೊಂಡು ನಿಮ್ಮ ಜೊತೆ ಗುರ್ಸ್ಕೊಂಡಂತ ಬೈರ್ತಿ ಬಸವರಾಜನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹೆಬ್ಬಾಳದ ಶಾಸಕ ಹಾಗೂ ಮಿನಿಸ್ಟರ್ ಬೈರ್ತಿ ಸುರೇಶ್ ಪೊಲೀಸ್ ಅವ್ರಿಗೆ ಅರೆಸ್ಟ್ ಮಾಡದಿದ್ದಂಗೆ ತಾಕೀತು ಮಾಡಿದ್ದಾರೆ. ಅಲ್ರಯ್ಯ, ಯಾರಂತ ನಮ್ಮಂತ ಗುಬಾಳ್ಗಳು ಸಿಕ್ಕರ್ರೆ FIR ಹಾಕಿ ಜೈಲು ಕಳ್ಸಕ್ಕಾಗತ್ತೆ. ಈಗ ಕೊಲೆ ಆರೋಪಿ ಬೈರ್ತಿ ಬಸವರಾಜನ್ನ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತೆ ಈ ಬೈರ್ತಿ ಸುರೇಶ್ ಹೆಂಗ್ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ಆಮೇಲೆ ಬಲ್ಲ ಮೂಲಗಳ ಪ್ರಕಾರ ಈ ಬೈರ್ತಿ ಸುರೇಶನ್ನ ಪೊಲೀಸರೇ ಪೂನಾಯಿಂದ ಪ್ಲೇನ್ ಹತ್ತಿಸಿದ್ದಾರೆ ವಿದೇಶಕ್ಕೆ ಅಂತ ಕೂಡ ಮಾಹಿತಿ ಇದೆ. ದೇ ಹ್ಯಾವ್ ಟು ಕನ್ಫರ್ಮ್ ಇಟ್. ನಾವಿದನ್ನ ಹೇಳ್ತಾ ಇಲ್ಲ. ಈಗ ಎಲ್ಲೋದ ಭೂಮಿ ನುಂಗಾಗ್ತಾ, ಬೈರ್ತಿ ಸುರೇಶನ್ನ ಭೂಮಿ ನುಂಗಾಗ್ತಾ, ಆಕಾಶ ನುಂಗ್ಕೊಂಡ್ಬಿಡ್ತಾ. ಎಲ್ಲೋದ ಬೈರ್ತಿ ಬಸವರಾಜ್? ಎಲ್ಲೋದ ಬೈರ್ತಿ ಬಸವರಾಜನ್ನ ವಿದೇಶಕ್ಕೆ ಪ್ಲೇನ್ ಹತ್ತಿಸಿದ್ದಾರೆ. ಯಾರು? ಕರ್ನಾಟಕ ಪೊಲೀಸರು ಪ್ಲೇನ್ ಹತ್ತಿಸಿ ಕಳಿಸಿದ್ದಾರೆ. ಸರ್, ಆರಾಮಾಗಿ ನೀವು ಜಾಲಿ ಟ್ರಿಪ್ ಮಾಡ್ಕೊಂಡ್ ಬನ್ನಿ, ನಾವು ಆಂಟಿಸಿಪೇಟರಿ ಬೇಲ್ ಸಿಗಂಗೆ ನಿಮಗೆ ಮಾಡ್ತೀವಿ ಅಂತ ಹೇಳಿ ಜಾಲಿ ಟ್ರಿಪ್ಗೆ ಈ MLA ಬೈರ್ತಿ ಬಸವರಾಜನ್ನ ವಿದೇಶಕ್ಕೆ ಕರ್ನಾಟಕ ಪೊಲೀಸರು ಕಳಿಸಿದ್ದಾರೆ. ಅದಕ್ಕೆ ಇವ್ರು ತಗೊಂಡಂತ ಲಂಚ ಸುಮಾರು 25 ಕೋಟಿ ಅಂತ ತಿಳಿದು ಬರ್ತಾ ಇದೆ. ಮಾನ್ಯ ಸಿಎಂ ಸಿದ್ದರಾಮಯ್ಯನವರೇ, ಮಾನ್ಯ ಹೆಬ್ಬಾಳದ MLA ಬೈರ್ತಿ ಸುರೇಶ್ ಅವರೇ, ಅಲ್ರಿ ಯಾರಾದ್ರೂ ತಲೆಗೆ ಬಟ್ಟೆ ಇಲ್ದರೋ ಸಾಮಾನ್ಯ ಜನರ ಮನೆಗೆ ಪೊಲೀಸರು ನುಗ್ಸುವಂತ ಈ ಕಾಂಗ್ರೆಸ್ ಸರ್ಕಾರ ದ್ವೇಷಕ್ಕೋಸ್ಕರ MLA ಬೈರ್ತಿ ಬಸವರಾಜನ್ನ ವಿದೇಶಕ್ಕೆ ಕಳಿಸಿದಿರಂತೆ. ಆಮೇಲೆ ಪ್ಲೇನ್ ಹಚ್ಚಿರೋದು ಬೇರೆ ಯಾರು ಅಲ್ಲ, ಇದೇ ಭ್ರಷ್ಟ ಕರ್ನಾಟಕ ಪೊಲೀಸರೇ ಬೈರ್ತಿ ಬಸವರಾಜನ್ನ ಪ್ಲೇನ್ ಹಚ್ಚಿದ್ದಾರೆ ಅಂತ ಮಾಹಿತಿ ಇದೆ. ಆಮೇಲೆ ಅಕಸ್ಮಾತ್ ಪ್ಲೇನ್ ಹಚ್ಚಿಲ್ಲ ಅಂದ್ರೆ ಎಲ್ಲೋದ ಮೊಬೈಲ್ ಆಫ್ ಮಾಡಕ್ಕೆ ಹೇಳ್ಕೊಟ್ಟಿದ್ಯಾರೋ? ಮೊಬೈಲ್ ಆಫ್ ಮಾಡಿಕೊಡು ಅಂತ ಹೇಳಿದ್ದಾರೆ. ಬೈರ್ತಿ ಬಸವರಾಜು ಮೊಬೈಲ್ ಆಫ್ ಮಾಡಿಕೊಂಡು ಪೂನಾಯಿಂದ ಎಸ್ಕೇಪ್ ಆಗಿದ್ದಾನೆ. ಬಲ್ಲ ಮೂಲಗಳ ಪ್ರಕಾರ ನಮಗಿರುವಂತ ಮಾಹಿತಿ ಗೊತ್ತಾಗಿರೋದೇನು ಅಂತಂದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಬೈರ್ತಿ ಬಸವರಾಜನ್ನ ಪೊಲೀಸರ ಮುಖಾಂತರ ವಿದೇಶಕ್ಕೆ ಕಳಿಸಿದಾರಂತೆ. ಲೆಕ್ಕ ಹಾಕೊಳ್ರಿ. ನಮ್ಮಂತವ್ರ ಮೇಲೆ FIR ಆದ್ರೆ ಮನೆಗೆ ನುಗ್ಗುವಂತ ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಭ್ರಷ್ಟ ಕರ್ನಾಟಕ ಪೊಲೀಸರು ಒಬ್ಬ MLAನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಡೀಲಲ್ಲಿ ಕರ್ನಾಟಕ ಪೊಲೀಸರಿಗೆ ಸಿಕ್ಕಿರುವಂತ ಹಣ ಸುಮಾರು 25 ಕೋಟಿ ಇಸ್ಕೊಂಡು ಒಬ್ಬ ಕೊಲೆ ಆರೋಪಿನ ವಿದೇಶಕ್ಕೆ ಕಳಿಸಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಅರೆಸ್ಟ್ ಮಾಡ್ತಾ ಇಲ್ಲ. ಮಾನ್ಯ ಸಿಎಂ ಸಿದ್ದರಾಮಯ್ಯನವರೇ, ನೇರವಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀವಿ, ನಿಮ್ಮ ಶಿಷ್ಯನನ್ನ, ನಿಮ್ಮ ಮಾಜಿ ಶಿಷ್ಯ ಅಥವಾ ಪ್ರೆಸೆಂಟ್ ಶಿಷ್ಯ ಅಂತಾನೆ ಅನ್ಕೊಳ್ಳೋಣ, ಬೈರ್ತಿ ಬಸವರಾಜು ನಿಮ್ಮ ಜೊತೆನಲ್ಲಿ ಗುರ್ಸ್ಕೊಂಡಂತ ಕಾಂಗ್ರೆಸ್ ಮಾಜಿ ಕಾಂಗ್ರೆಸ್ MLAಗಳಲ್ಲಿ ಅವರು ಕೂಡ ಒಬ್ರು. ಈಗ ನೇರವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯನವರೇ, MLA
ಕೊಲೆ ಆರೋಪಿ MLA ಬೈರ್ತಿ ಬಸವರಾಜನ್ನ ಅರೆಸ್ಟ್ ಮಾಡಕ್ಕೆ ತಾವ್ಯಾಕೆ ಅಡ್ಡ ಬೀಳ್ತಾ ಇದ್ದೀರಾ? ಆಮೇಲೆ MLA ಅಂಡ್ ಮಿನಿಸ್ಟರ್ ಹೆಬ್ಬಾಳದ ಮಿನಿಸ್ಟರ್ ಬೈರ್ತಿ ಸುರೇಶ್ ನಿಮ್ಮ ನೆಂಟ ಆಗ್ಬಿಟ್ರೆ ಪೊಲೀಸ್ ಅವ್ರಿಗೆ ಅರೆಸ್ಟ್ ಮಾಡಬೇಡ ಅಂತ ಹೆಂಗರಿ ಹೇಳ್ತಾ ಇದ್ದೀರಾ? ಅದು ಒಬ್ಬ ಬಿಜೆಪಿ MLA ನ ಅರೆಸ್ಟ್ ಮಾಡಿಸ್ದಂಗೆ ಒಬ್ಬ CM ಮತ್ತೆ ಒಬ್ಬ ಕಾಂಗ್ರೆಸ್ಸಿನ ಮಿನಿಸ್ಟರ್ ಬೈರ್ತಿ ಸುರೇಶ್ ಅಡ್ಡ ಬೀಳ್ತಾರೆ ಅಂತಂದ್ರೆ ಯಾವ ಮಟ್ಟದ ಸರ್ಕಾರಿ ಮಿಷನರಿಯನ್ನ ನೀವುಗಳು ದುರುಪಯೋಗ ಮಾಡ್ಕೊಂತ ಇದ್ದೀರಾ? ಆಮೇಲೆ ಪೊಲೀಸ್ ಅವರು ಅರೆಸ್ಟ್ ಮಾಡದಿರೋದಕ್ಕೆ 25 ಕೋಟಿ ವಸೂಲಿ ಹಾಕಿದಾರಂತೆ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ರೋ? ಯಾಕೆ ನಮ್ಮಂತವ್ರನ್ನ ಬಿಟ್ಟಿಗೆ ಸಿಕ್ಕಿರೋದು? ನಮ್ಮಂತವ್ರ ಮೇಲೆ FIR ಹಾಕೋದು, ಮನೆಗೆ ನುಗ್ಗೋದು, ನಮ್ಮಂತವ್ರ ಮೇಲೆ FIR ಹಾಕೋದು, ಜೈಲಿಗೆ ಕಳ್ಸೋದು. ಈಗ ಬೈರ್ತಿ ಸುರೇಶನ್ ಬೈರ್ತಿ ಬಸವರಾಜನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಯಾವ ದೇಶಕ್ಕೆ ಕಳ್ಸಿದ್ದೀರಾ? ಯಾವ ಪ್ಲೇನ್ ಹತ್ತಿಸಿದ್ರೆ? ಎಷ್ಟು ವಸೂಲಿ ಹಾಕಿದ್ರೆ ಕರ್ನಾಟಕ ಪೊಲೀಸು? CM ಸಿದ್ದರಾಮಯ್ಯನವ್ರೆ ಹೇಗರೆ ಇವ್ರನ್ನ ಅರೆಸ್ಟ್ ಮಾಡಿದಿರಾ, ಬಿಟ್ಟಿದ್ದೀರಾ? ಲೆಜಿಸ್ಲೇಟಿವ್ ಬೆಳಗಾಮಿನ ಸೆಷನ್ ಅಲ್ಲಿ ಮಾತಾಡಿ ಅಲ್ಲಿಂದನೇ ಎಸ್ಕೇಪ್ ಆಗಿದ್ದಾನೆ ಅಂತಂದ್ರೆ ಫುಲ್ ಪ್ರೂಫ್ ಫ್ಯಾನ್ ಅಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ಅವರು ಇಬ್ರು ಸೇರ್ಕೊಂಡು ಒಬ್ಬ MLA ನ ಕೊಲೆ ಆರೋಪಿ MLA ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಕರ್ನಾಟಕ ಕೇಳ್ತಾ ಇದೆ, ಕಾನೂನು ಬರೀ ಕಾನೂನು ಬರೀ ಸಾಮಾನ್ಯ ಜನರಿಗ ಅಥವಾ MLAಗಳಿಗೂ ರಾಜಕಾರಣಿಗಳು ದುಡ್ಡಿರೋರ್ಗೂ ಇದೆಯಾ? ಅಂದ್ರೆ ದುಡ್ಡಿದ್ರೆ ನೀವುಗಳು ದುಡ್ಡು ಅಧಿಕಾರ ಇರೋರ್ನ ಪ್ರೊಟೆಕ್ಟ್ ಮಾಡೋದು, ತಲೆಗೆ ಬಟ್ಟೆ ಇಲ್ದವ್ರನ್ನ ಮನೆಗೆ ನುಗ್ಗೋದು, ಅವ್ರನ್ನ ಜೈಲ್ಗೆ ಹಾಕ್ಸೋದು. ಈಗ MLA ಬಸವರಾಜನ್ನ ಕರ್ನಾಟಕ ಪೊಲೀಸರು ಎಲ್ಲಿ ಬಚ್ಚಿಟ್ಟಿದ್ದೀರಾ? ಎಷ್ಟು ಕೋಟಿ ವಸೂಲಿ ಹಾಕೊಂಡ್ರು ಮಾನಗೇಡಿಗಳ? ಮಾನಗೇಡಿ ಕರ್ನಾಟಕ ಪೊಲೀಸರ ಎಷ್ಟು ಕೋಟಿ ವಸೂಲಿ ಹಾಕೊಂಡು ಅವನನ್ನು ಬಚ್ಚಿಟ್ಟಿದ್ದೀರಾ? MLA ಬಸವರಾಜನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಅಕಸ್ಮಾತ್ ಅವನ್ನ ವಿದೇಶಕ್ಕೆ ಕಳ್ಸಿದ್ರೆ ಯಾವ ದೇಶಕ್ಕೆ ಕಳ್ಸಿದ್ದೀರಾ? ಯಾವ ಪ್ಲೇನ್ ಹಚ್ಚಿದ್ದೀರಾ? ಯಾರೋಗ್ ಬಿಟ್ಟು ಬಂದಿದ್ದು? ಯಾಕೆ ಅವನ್ನ ಅರೆಸ್ಟ್ ಮಾಡಿಲ್ಲ? ಬೆಳಗಾವಿ ಸೆಷನ್ ಇಂದ ಅವ್ನ ಹೆಂಗ್ ತಪ್ಪಿಸ್ಕೊಂಡ? ನೀವ್ ಹೆಂಗ್ ಬಿಟ್ರಿ ಅವನನ್ನ? ಈಗ ಈ ಜನರ ಮುಂದೆ ಈ ನಾಟಕ ಯಾಕೆ ಆಡ್ತಾ ಇದ್ದೀರಾ? CM ಸಿದ್ದರಾಮಯ್ಯನವ್ರೆ ನೇರವಾಗಿ ನಿಮ್ಮ ಮೇಲೆ ಆರೋಪ, ನಿಮ್ಮ ಶಿಷ್ಯನನ್ನ ನೀವೇ ಪ್ರೊಟೆಕ್ಟ್ ಮಾಡ್ಕೊಂತ ಇದ್ದೀರಾ. ಬೈರ್ತಿ ಬಸವರಾಜ ನಿಮ್ ಶಿಷ್ಯ, ನಿಮ್ಮ ಮಾಜಿ ಶಿಷ್ಯ. ಆಮೇಲೆ ಬೈರ್ತಿ ಸುರೇಶ್ ಅವರ ಸಂಬಂಧಿ. ಬೈರ್ತಿ ಸುರೇಶ್ ಅವರು ಹೇಳಿದ್ದಾರೆ ಅಂತ, ಆಮೇಲೆ CM ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಅಂತ ಪೊಲೀಸ್ ಅವರು ಬೈರ್ತಿ ಬಸವರಾಜನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಒಬ್ಬ ಕೊಲೆ ಆರೋಪಿನ ವಿದೇಶಕ್ಕೆ ಕಳಿಸ್ತಿರಲ್ರಿ, ಅದೇ ಅವನ ಪ್ರಜ್ವಲ್ನ ಹಿಡ್ಕೊಂಬಂದ್ರೆ, ಕುಮಾರಸ್ವಾಮಿ ಅಣ್ಣನ ಮಗ ಪ್ರಜ್ವಲ್ನ ಹಿಡ್ಕೊಂಬಂದ್ರೆ ಯಾಕೆ ಹೇಳಿ? ಅದು ಪರ್ಸನಲ್ ತೀಟೆ ನಿಮ್ಗೆ. ಯಾಕೆ ಹೇಳಿ? ಕುಮಾರಸ್ವಾಮಿಗೂ ನಿಮ್ಗೆ ಆಗಲ್ಲ. ಈಗ ಬೈರ್ತಿ ಬಸವರಾಜನ್ನ ಒಬ್ಬ CM ಸಿದ್ದರಾಮಯ್ಯನವರೇ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಬೈರ್ತಿ ಸುರೇಶ್ ಮಿನಿಸ್ಟರ್ ಅಂಡ್ MLA ಹೆಬ್ಬಾಳ MLA ಅರೆಸ್ಟ್ ಮಾಡಬೇಡಿ ಅಂತ ಅಡ್ಡ ನಿಂತ್ಕೊಂಡಿದ್ದಾರೆ. ಅಲ್ರಿ ಬೈರ್ತಿ ಸುರೇಶ್, ಕಾನೂನು ಏನು ಹಂಗಾರೆ ನಿಮ್ಮ ಇಷ್ಟಕ್ಕೆ ಬಳಸ್ಕೊಳಕೋಸ್ಕರ ಕಾನೂನು ಇರೋದು? ಬೈರ್ತಿ ಸುರೇಶ್ ಅವರೇ, CM ಸಿದ್ದರಾಮಯ್ಯನವ್ರ ಮೇಲೆ ನೇರ ಆರೋಪ. CM ಸಿದ್ದರಾಮಯ್ಯನವರು MLA ಬಸವರಾಜನ್ನ ಮಾಜಿ ಶಿಷ್ಯನನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾರಂತೆ. ಅಲ್ರಿ ಸಿದ್ದರಾಮಯ್ಯನವ್ರೆ, ನಮ್ಮಂತವ್ರು ಪುಕ್ಸಟ್ಟೆ ಸಿಗ್ತಾರಲ್ಲ ನಿಮ್ಗೆ, ನಿಮಗೂ ಮತ್ತೆ ನಿಮ್ಮ DK ಶಿವಕುಮಾರ್ಗೆ ಪುಕ್ಸಟ್ಟೆ. ಬೈರ್ತಿ ಸುರೇಶ್ ನಿಮ್ ಶಿಷ್ಯ DCP ನಾರ್ತ್ ಈಸ್ಟ್ ಸಜೀತ್, ಅವನನ್ನ 3 ವರ್ಷದಿಂದ ಇಲ್ಲೇ ಮಾಡ್ಕೊಂಡು ನಿಮ್ ಶಿಷ್ಯ ಅವನ ಇಲ್ಲಿ ಪೋಸ್ಟ್ ಮಾಡ್ಕೊಂಡು ನಿಮ್ಮ ಕೆಲ್ಸಗಳನ್ನ ಮಾಡ್ಕೊಂತ ಇದೆಯಲ್ಲೇನಪ್ಪ? MLA ಹೆಬ್ಬಾಳದ MLA ನಮ್ಮ ಕಣ್ಣಿಗೆ ಬಿದ್ದಿದ್ಯಾ ನೀನೀಗ? ಓಕೆ ಅಲ್ರಿ MLA ಸುರೇಶ್ ಅಂಡ್ ಮಿನಿಸ್ಟರ್ ಬೈರ್ತಿ ಬಸವರಾಜನ್ನ ಅರೆಸ್ಟ್ ಮಾಡಿದಂಗೆ ಪ್ರೊಟೆಕ್ಟ್ ಮಾಡಕ್ಕೆ ತಾವೇ ಹೇಳ್ತಾ ಇದೀರಂತೆ ಮೌಖಿಕವಾಗಿ. ಅಂದ್ರೆ ಕಾನೂನು ಅನ್ನೋದು ನಮ್ಮಂತವ್ರ ಮೇಲೆ ದುರುಪಯೋಗ ಮಾಡ್ಕೊಳಕ್ಕೆ, ಆಮೇಲೆ ಈ ನಿಮ್ಮ ಸಂಬಂಧಿ ಬೈರ್ತಿ ಬಸವರಾಜನ ಪ್ರೊಟೆಕ್ಟ್ ಮಾಡ್ಕೊಳಕ. ನೋಡಿ ಕರ್ನಾಟಕ, ಕೇಳಿಸ್ಕೊಳ್ಳಿ ಕರ್ನಾಟಕ, ಬೈರ್ತಿ ಬಸವರಾಜನ್ನ ವಿದೇಶಕ್ಕೆ ಕುಣಿಸಿ ಕಳಿಸಿದಾರಂತೆ. ಈ ಕರ್ನಾಟಕ ಕುಲಗೇಡ ಇದರಲ್ಲ ಈ ಕರ್ನಾಟಕದಲ್ಲಿರುವಂತ ಈ ಭ್ರಷ್ಟ ಪೊಲೀಸರು. ಓಕೆ, ದಿಸ್ ಇಸ್ ದ ಲೇಟೆಸ್ಟ್ ನ್ಯೂಸ್. ಬೈರ್ತಿ ಬಸವರಾಜ ಕೊಲೆ ಆರೋಪಿ ಬೈರ್ತಿ ಬಸವರಾಜ ದೇಶವನ್ನ ಬಿಟ್ಟು ಓಡೋಗಿದ್ದಾನೆ. ಅವ್ರನ್ನ ಕಳಿಸಿರೋದು ಬೇರೆ ಯಾರೂ ಅಲ್ಲ, ಇದೇ ಕರ್ನಾಟಕ ಸರ್ಕಾರ, ಇದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಇದೇ ಸಿಎಂ ಅವರು ಕೂಡ ಅಡ್ಡ ನಿಂತ್ಕೊಂಡಿದ್ದಾರೆ ಅರೆಸ್ಟ್ ಮಾಡಿಬಿಡಿ ಅಂತ. ಜೊತೆಯಲ್ಲಿ ಬೈರ್ತಿ ಸುರೇಶು ಸಹ ಅವರ ಸಂಬಂಧಿಯನ್ನ ಅರೆಸ್ಟ್ ಮಾಡಿಬಿಡಿ ಅಂತ ನಿಂತ್ಕೊಂಡು ಅವನನ್ನ ವಿದೇಶಕ್ಕೆ ಪ್ಲೇನ್ ಹಚ್ಚಿದಾರಂತೆ. ಎಂತ ಮಾನ್ಗೇಡಿ ಸರ್ಕಾರ ನೀವು, ಎಂತ ಮಾನ್ಗೇಡಿಗಳು ನೀವು. ಕಾನೂನನ್ನ, ಗೌರ್ಮೆಂಟ್ ಮಿಷನರಿಯನ್ನ ದುರುಪಯೋಗ ಮಾಡ್ಕೊಳಕೋಸ್ಕರ ನೀವು ಸರ್ಕಾರ ನಡೆಸೋದು. ಹಂಗಂದ್ರೆ
ಕೋರ್ಟ್ ಆದೇಶಕ್ಕೆ ಕಿಮ್ಮತ್ತಿಲ್ಲ. ಕಾಸು ಕೊಟ್ರೆ ಯಾರನ್ನ ಬೇಕಾದ್ರೆ ವಿದೇಶಕ್ಕೆ ಹತ್ಸಿರಲ್ಲ ನೀವು. ಲೇ ಕರ್ನಾಟಕ ಪೊಲೀಸ್ಗಳ 420ಗಳ ಕಣೋ ನೀವು. ಹೆಂಗೋ ಬಿಟ್ರಿ ಅವನನ್ನ. ಬೆಳಗಾವಿ ಸೆಷನ್ ಇಂದ ಹೆಂಗ್ ಬಿಟ್ರಿ? ಬೆಳಗಾವಿ ಸೆಷನ್ ಅಲ್ಲಿ ಅವನಿದ್ದ. ಬೆಳಗಾವಿ ಸೆಷನ್ ಇಂದ ಅವ್ನ ಹೆಂಗ್ ತಪ್ಪಿಸ್ಕೊಳೋದ? MLA ಬಸವರಾಜ ನೀವ್ ಹೆಂಗ್ ಬಿಟ್ರಿ? ಎಲ್ಲಿ ಪ್ಲೇನ್ ಹತ್ಸಿದ್ರಿ? ಎಲ್ಲಿ ಬಚ್ಚಿಟ್ಟಿದ್ರಿ ನೀವು? ಎಷ್ಟು ಕೋಟಿ ಡೀಲ್ ಮಾಡ್ಕೊಂಡ್ರಿ? ಮಾಹಿತಿಗಳ ಪ್ರಕಾರ 25 ಕೋಟಿ ರೂಪಾಯಿ ಲಂಚ ಇಸ್ಕೊಂಡು ಬೈರ್ತಿ ಬಸವರಾಜನ್ನ ಪ್ರೊಟೆಕ್ಟ್ ಮಾಡ್ತಾ ಇರುವಂತ ಈ ಭ್ರಷ್ಟ ಕರ್ನಾಟಕ ಪೊಲೀಸ್ ಅವ್ರಿಗೆ ಕರ್ನಾಟಕದ ಜನ ಕೇಳ್ತಾ ಇದಾರೆ. ಹಂಗಾರೆ ಕಾನೂನು ಅಂದ್ರೆ ಏನ್ ನಿಮ್ಮ ಅಪ್ಪನ ಮನೆ ಆಸ್ತಿನಾ? ನಿಮ್ಗೆ ಇಷ್ಟ ಬಂದವ್ರನ್ನ ಅರೆಸ್ಟ್ ಮಾಡೋದು, ಅಕಸ್ಮಾತ್ ಅವ್ರ ಮೇಲೆ ನಮ್ಮಂತವ್ರನ್ನೇ ಸಿಕ್ಬಿಟ್ರೆ ಅವ್ನ ವಿಡಿಯೋ ಮಾಡಿದವನೆ ಅವ್ನ ಮೇಲೆ FIR ಹಾಕೋ ಅವ್ರ ಮನೆಗೆ ನುಗ್ಗು. ಈಗ ಇವಾಗ ಇವನನ್ನ MLA ಬಸವರಾಜನ್ ಎಲ್ಲಿ ಬಚ್ಚಿಟ್ಟಿದ್ದೀರಾ? MLA ಬಸವರಾಜನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಯಾವ ಪ್ಲೇನ್ ಹತ್ಸಿದ್ರಿ? ಯಾವ ಊರಿಗೆ ಕಳ್ಸಿದ್ರಿ? ಯಾವ ದೇಶಕ್ಕೆ ಕಳ್ಸಿದ್ರಿ ಅವನನ್ನ? CM ಹೇಳಿದ್ರ? CM ಸಿದ್ದರಾಮಯ್ಯನವ್ರು ಹೇಳಿದ್ರ ನಮ್ ಶಿಷ್ಯ ಅವನ್ನ ಅರೆಸ್ಟ್ ಮಾಡ್ಬಿಡಿ ಅಂತ? ಈ ಹೆಬ್ಬಾಳದ ಶಾಸಕ MLA ಮಿನಿಸ್ಟರ್ ಬೈಡ್ತಿ ಸುರೇಶ್ ಹೇಳದ್ನ ನಮ್ ಸಂಬಂಧಿ ಅರೆಸ್ಟ್ ಮಾಡ್ಬೇಡ ಅಂತ? ಹಂಗಾರೆ ಕಾನೂನು ಇರೋದು ನಿಮ್ ಮಟ್ಟಿಗೆ ದುರುಪಯೋಗ ಮಾಡ್ಕೊಳ್ಳೋಣ. ನಾಚಿಕೆ ಮಾನ ಮರ್ಯಾದೆ ನಿಮ್ಗೇನಾದ್ರೂ ಇದೆಯನ್ರೋ ಅವ್ನ್ ಎಲ್ಲಿದ್ರು ಹಿಡ್ಕೊಂಡ್ ಬನ್ನಿ. ಇಲ್ಲ ಅಂತಂದ್ರೆ ನಾವಂತೂ ನಿಮ್ಮ ಮಾನ ಮರ್ಯಾದೆ ಅಂತೂ ಖಂಡಿತ ತೆಗಿತೀವಿ. ದ ಲೇಟೆಸ್ಟ್ ರಿಪೋರ್ಟ್ MLA ಬೈರ್ತಿ ಬಸವರಾಜ್ ಅವನ್ನ ಕಳಿಸಿದವರು ಕರ್ನಾಟಕ ಪೊಲೀಸರು ಬೈರ್ತಿ ಬಸವರಾಜನ್ನ ವಿದೇಶಕ್ಕೆ ಪ್ಲೇನ್ ಹಚ್ಚಿ ಕಳ್ಸಿದ್ದಾರೆ. ಏನಕ್ಕೆ ಅಂತಂದ್ರೆ ಸರ್ ನೀವು ಇಲ್ಲಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ, ನಿಮ್ಮನ್ನ ಇಂಟ್ರೋಗೇಟ್ ಮಾಡ್ಬೇಕಾಗತ್ತೆ. ಆಮೇಲೆ CM ಸಿದ್ದರಾಮಯ್ಯನವ್ರು ಹೇಳಿದಾರೆ ನೀವು ಅವ್ರ ಶಿಷ್ಯ ಅಂತೆ, ನಿಮ್ಮನ್ನ ಅರೆಸ್ಟ್ ಮಾಡಂಗಿಲ್ಲ ಅಂತೇಳಿ ಪೂನಾದಲ್ಲೋ ಗೋವಾದಲ್ಲೋ ಪ್ಲೇನ್ ಹಚ್ಚಿ ಬೇರೆ ಯಾವ್ದೋ ದೇಶಕ್ಕೆ ಕಳ್ಸಿದ್ದಾರೆ. ಲೇ ನಿಮಗಿಂತ ಬಾಂಬೆನಲ್ಲಿ ಕಲ್ಕಟ್ಟಾದಲ್ಲಿ ಇದಾರಲ್ಲ ಅವರೇ ಪರವಾಗಿಲ್ವಲ್ಲೋ? ಯಾವ ನಾಚಿಕೆ ಮಾನ ಮರ್ಯಾದೆ ವಿದೇಶಕ್ಕೆ ಕಳ್ಸಿದ್ದೀರಾ? ಎಲ್ಲೋ ಬಚ್ಚಿಟ್ಟಿದ್ದೀರಾ ಅವನ್ನ? MLA ಬಸವರಾಜನ್ನ ಅರೆಸ್ಟ್ ಮಾಡಿ ಅಂತ ಕೋರ್ಟ್ ಹೇಳಿದ್ರು. ಜಾಮೀನು ಹೈಕೋರ್ಟ್ ನಿರಾಕರಣೆ ಮಾಡಿದೆ, ಆಮೇಲೆ ಸೆಷನ್ ಕೋರ್ಟ್ ನಿರಾಕರಣೆ ಮಾಡಿದೆ. ಎಲ್ಲಿ ಬಚ್ಚಿಟ್ಟಿದ್ದೀರಾ? ಬೈಡ್ತಿ ಬಸವರಾಜ್ ಎಷ್ಟು ಕೋಟಿ ಡೀಲ್ ಮಾಡ್ಕೊಂಡ್ರೆ